ಎಲ್ಲರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನು ಗೆಲ್ಲಿಸಿಕೊಳ್ಳುವಂಥದ್ರ ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಅನ್ನಿಸ್ತಿದೆಯಾ? ಇಲ್ಲ ಸರ್, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಮಾತ್ರ ಬಿಡಿ. ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ. ಕೆಲವು ಕಡೆ ಎಲ್ಲೋ ಇಂಥ ಘಟನೆಗಳಾಗತ್ತೆ. ಫಿಲಂ ಚೇಂಬರ್ ಜಾಸ್ತಿ ಮುತುವರ್ಜಿ ವಹಿಸಬೇಕು ಅನ್ಸುತ್ತೆ ಸರ್ ಇಂಥ ವಿಚಾರ. ಏನು ಮಾಡಬೇಕಾಗಿದೆ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ವಿ ಮೇಡಮ್. ಈಗ ಇವರು ಬಂದಿದ ತಕ್ಷಣ 5 ನಿಮಿಷನೂ ನಾವು ಲೇಟ್ ಮಾಡಿಲ್ಲ. ಕೇಳಿ ಅವರು ಡೈರೆಕ್ಟ್ರುಗಳು ಇದ್ರ ಜೊತೆಲಿ ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ಹಿಂಗೆ ಮಾಡ್ತಾಯಿದ್ದೆ ಅಂತ ಕೇಳಿದ್ವಿ. ಇಮಿಡಿಯೇಟಾಗಿ ನಾವು ಯಾವುದೇ ರೀತಿ ಸ್ಪಂದಿಸೇ ಇಲ್ಲ. ಯಾವುದಾರ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ವಿ. ಅದೇನಿಲ್ಲ, ಒಗ್ಗಟ್ಟು ಕೊರತೆಯೂ ಏನಿಲ್ಲ. ಕೆಲವು ಇವಾಗಲೇ ನೀವೇ ಹೇಳಿದ್ದಾರೆ, ಇವರು ಹೇಳಿದ್ದಾರೆ ಸಿ ಅದು ಇದು ಅಂತೇಳಿ. ಆದ್ರೆ ಆ ಪರಿಧಿಗೆ ಹೋಗ್ದೇನೆ ನಾವು ನಮ್ಮ ಕೈಲಾಗೋದೆಲ್ಲ ಮಾಡ್ತಾ ಇದ್ವಿ. ಅಲ್ಲ ನಾನು ಅದೊಂದೇ ಕೇಳ್ತಿರೋದು, ಹಿಂದಿಗೆ 7 ಶೋ ಕೊಟ್ಬಿಟ್ಟು ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅದೊಂದು ನಮಗೆ ಸಾಧ್ಯತೆ ಇದೆಯಾ ನಿಮ್ಗೆ? ಫೈನಲಿ ಸರಿ ಹೋಗ್ಬೋದಂತ ನಂಬಿಕೆ ಇದೆಯಾ ಸರ್? ಫೈನಲಿ ಅಂತ ಮಾತಾಡಿರೋ ಅಣ್ಣನ್ ಬಿಟ್ಟಿರೋದು ಇನ್ನೊಬ್ಬರೇ ಇವ್ರು ಹೇಳಿದ್ರು, ನಾವು ಮಹಾರಾಷ್ಟ್ರಲ್ಲಿ ಇದ್ವಾ ಅಥವಾ ಎಲ್ಲಿ ಕರ್ನಾಟಕದಲ್ಲಿ ಇದ್ವಾ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ರು. ನಮಗೂ ಎಲ್ಲೋ ಆ ಥರ ಎಲ್ಲಿತ್ತಪ್ಪ ಅನ್ನೋದು ಒಂದು ನಾವು ಮುಟ್ಟು ನೋಡ್ಕೋಬೇಕಾಗತ್ತೆ ಇಂಥ ಕ್ವಶನ್ ಕೇಳಿದಾಗ ಅಲ್ವಾ. ನಾವು ಯಾವತ್ತೂ ಪರವಾಗೇ ಇದ್ವಿ ಸರ್. ಕಾಲ್ ಮಾಡಿದಾಗ ನಿಮ್ಮ ರೆಸ್ಪಾನ್ಸಸ್ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ನಿಮ್ಮ ಎದುರಿಗೆ ನಡೆದಿರೋದು ಇದೆಲ್ಲ ಅಲ್ವಾ? ಒಂದು ಮಾತು ಕೇಳಿದ್ರಿ, ನಂಬಿಕೆ ಇದೆ ಅಂತ. ನನ್ನ ಕರ್ನಾಟಕ ಜನತೆ ಮೇಲೆ ನಂಬಿಕೆ ಇದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಕಾಪಾಡ್ಕೊಂಡು ಕೈ ಬಿಡಲ್ಲ, ಮಾಡ್ತಾರೆ, ಕೈ ಬಿಡಲ್ಲ. ಈ ಸಿನಿಮಾಗಂತೂ ತುಂಬಾ ಅವ್ರು ಆಶೀರ್ವಾದ ಮಾಡಿ, ನಿಜ ಹೇಳ್ತೀನಿ, ತುಂಬಾ ರೈಸ್ ಆಗಿದೆ. ಅವ್ರು ಕೈ ಬಿಟ್ಟಿಲ್ಲ. ಒಳ್ಳೆ ಅವನೇ ಫೋನ್ ಮಾಡಿದ್ದಾನೆ ಸರ್, ಜ್ಯೋತಿ ಮಾಡಿದ್ದಾನೆ. ಹಲೋ ಜ್ಯೋತಿ, ಎಂಟೈರ್ ಮೀಡಿಯಾ ಮುಂದೆ ಇದ್ವಿ. ನಾಯಕ ನಟರು ಇದ್ದಾರೆ, ಡೈರೆಕ್ಟ್ರ್ ಇದ್ದಾರೆ, ನಿರ್ಮಾಪಕರು ಇದ್ದಾರೆ. ಇಲ್ಲಿ ನಾನು ಮೈಕ್ ಹಾಕಿದ್ದೀನಿ. ನಿಲ್ಲುವೇನಪ್ಪ. ಈಗ ಅವ್ರಿಗೆ ಒಂದು 7-8 ಶೋ ಎಕ್ಸ್ಟ್ರಾ ಮಾಡ್ಕೊಡ್ಬೇಕು. ಎಲ್ಲ ಮಾಲಲ್ಲಿ ಒಂದೊಂದು ಶೋ ಸಾಕು. ಹಾಂ, ನೀವು ಬರ್ಕೊಟ್ಟಿದ್ರಲ್ಲ, ಅದು ಅದನ್ನೇ ಇನ್ನೊಂದು ಎಕ್ಸ್ಟ್ರಾ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಿಮ್ಮ ಒಪಿನಿಯನ್ ಹೇಳಿ ಸರ್. ಈಗ ನೀವು ಕನ್ನಡಕ್ಕೆ ಆದ್ಯತೆಯೇ ಕೊಡ್ತಾ ಇಲ್ಲ. ನಾವು ಮಹಾರಾಷ್ಟ್ರಲ್ಲಿ ಇದ್ದೀವ, ಕರ್ನಾಟಕದಲ್ಲಿ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು? ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ. ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ? ಯಾರು ಬೇಕಲ್ಲ ಸರ್, ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾರೆ ಏನು ಮಾತಾಡೋಕೆ ನಂಗೆ ಇಲ್ಲಿ ಬಿಡ್ತೀವ? ಹಾಂ ಹೇಳಿ. ಸರ್ ಈಗ ಓನ್ಲಿ ಮಹಾದೇವ್ ಬಗ್ಗೆ ಮಾತಾಡಿ. ಮಹಾದೇವ್ ಒಂದು ರೇಂಜಿಗಿದೆ. ಸಿನಿಮಾಕ್ಕೂ ಫಸ್ಟ್ ಹೀರೋ ಅವ್ರು ಕೇಳಿದ್ದಾರೆ ಸರ್, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಶೋ ಟೈಮ್ GT ಮಾಲ್ 4 o'clock ಕೇಳಿದ್ದಾರೆ, ಮಾಡಿಕೊಟ್ಟಿದ್ದೀವಿ ಸರ್. ಅವರೇ ಕೇಳ್ತಾ ಇದ್ದಾರೆ ಈಗ. ಹೇಳ್ಬಿಟ್ಟಿದ್ದೀನಿ. ಇವಾಗ ನೀವು ಕೇಳ್ತಾ ಇದ್ದಾರೆ, ನಾನು ನಿಮ್ಗೂ ಏನಿದು ಏನಾಗಿದ್ದು ಹೇಳ್ತಾ ಇದ್ದೀನಿ. ನಿನ್ನ ಕೇಳಿದ್ದಾರೆ ಮಿರಾಜು ಸ್ವಲ್ಪ ಬೇಕನು ಅಲ್ಲಿ ಮಾಡಿದೀವಿ. ಇವಾಗ ಆಡಿಯನ್ಸ್ ಬರ್ತಾ ಇರ್ತಂದ್ರೆ ನಾವೇ ರೈಸ್ ಮಾಡ್ತೀವಿ. ನೀವು ಕೇಳಿದವನಿಗೆ ಬೇಡ ನಾವೇ ರೈಸ್ ಮಾಡ್ತೀವಿ. ಇವತ್ತು 30 ಟಿಕೆಟ್ 40 ಟಿಕೆಟ್ ಹೋಗಿದೆ, ಅದಕ್ಕೂ ರನ್ ಮಾಡ್ತಾ ಇದೀವಿ, ಕಂಟಿನ್ಯೂ ಮಾಡ್ತಾ ಇದೀವಿ ಸರ್. ಈಗ ಹಿಂದಿ ಎಷ್ಟು ಹೋಗ್ತಾ ಇದೆ ಸರ್? ಹೌಸ್ಫುಲ್ ಎಷ್ಟು ಟಿಕೆಟ್ ಹೋಗ್ತಾ ಇದೆ ಸರ್? 7 ಶೋ ಕೊಟ್ಟಿದ್ರಿ, ಎಷ್ಟು ಟಿಕೆಟ್ ಹೋಗ್ತಾ ಇದೆ ಸರ್ ಹಿಂದಿ? ಸರ್ ಈ ವಾರ ಶೋ ಬೇಸಸ್ ಕೊಟ್ಟಿದ್ರೆ ಲಾಸ್ಟ್ ವೀಕ್ ಏನ್ ಪರ್ಫಾರ್ಮೆನ್ಸ್ ಆಗಿದೋ ಆನ್ ಬೇಸಸ್ ಕೊಟ್ಟಿದ್ದೀವಿ. ನಿಜ, ಎಷ್ಟು ಹೋಗ್ತಾ ಇದೆ ಅಷ್ಟೇ ಹೇಳಿ. ಕ್ವಶನ್ಗೆ ಆನ್ಸರ್ ಅಷ್ಟೇ ಸರ್. ಈಗ ಹಿಂದಿ ಸರ್ ನಾನು ಕೇಳ್ತಾ ಇರೋದು ಫಸ್ಟ್ 3 days ಕಲೆಕ್ಷನ್ ಇತ್ತು, ಆಮೇಲೆ ಈಗ ಕಲೆಕ್ಷನ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ನಾನು ತಮ್ಮನ್ನು ಕೇಳ್ತಾ ಇದ್ದೀನಿ. ಅದೇ ಗಲಾಟೆ ಮಾಡ್ತಾ ಇದ್ರು. ಅಲ್ಲಿ 7 shows ಕೊಟ್ಟಿದ್ದಾರೆ ಹೈಸ್ಕೂಲು, ಅಲ್ಲಿ 5-6 ಟಿಕೆಟ್ ಹೋಗ್ತಾ ಇಲ್ಲ. ನಮ್ದು 30-40 ಟಿಕೆಟ್ ಹೋಗೋದನ್ನ ಇವರು ಕಡಿತಗೊಳಿಸ್ತಾ ಇದಾರೆ. ಅಂದ್ರೆ ನೀವು ಹೇಳಿ ಸರ್, ನೀವು ಬಾಯಿಂದ ಹೇಳಿ ಸರ್.